ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆಯಿಷಾ. ಇವತ್ತು ನಾವು ಮಿಷಿನ್ಗೆ ಆಯಿಲಿಂಗ್ ಹೆಂಗೆ ಮಾಡೋದು ಎಂಬುದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇದು ಡರ್ಬಿ ಮಿಷಿನು. ಎಲ್ಲ ಮಿಷಿನು ಆಯಿಲಿಂಗು ಸೇಮ ಬರುತ್ತೆ. ಈ ಮಿಷಿನ್ಗೆ ಎಲ್ಲೆಲ್ಲಿ ಆಯಿಲ್ ಹಾಕಬೇಕು ಅನ್ನೋದು ಪಾಯಿಂಟನ್ನು ಕಂಪ್ನಿಯವರೇ ಕೊಟ್ಟಿರ್ತಾರೆ. ಈಗ ನೋಡಿರಿ, ಇದು ಮಿಷಿನ್ ಇದೆಯಲ್ಲ, ಇದ್ರದ್ದು ಬೆಲ್ಟನ್ನು, ಸೈಡಿನ ಬೆಲ್ಟನ್ನು ತೆಗೆದು ಬಿಡಬೇಕು. ತೆಗೆದು ಆಮೇಲೆ ಅದಕ್ಕೆ ಆಯಿಲಿಂಗ್ ಮಾಡಬೇಕು. ಆಯಿಲಿಂಗ್ ಮಾಡೋದ್ರಿಂದ ಮಿಷಿನಿನ ಲೈಫು ಜಾಸ್ತಿ ಆಗುತ್ತೆ. ಆಮೇಲೆ ಸ್ಮೂತಾಗಿ ಬರುತ್ತೆ ಮತ್ತು ಭಾಳ ಸ್ಮೂತಾಗಿ ಬರುತ್ತೆ ಮತ್ತು ಅದರ ಆವಾಜು ಬರೋದಿಲ್ಲ. ಇನ್ನು ಆಯಿಲ್ ಹಾಕದೆ ಹಾಗೆ ನಡೆಸ್ತಾ ಇದ್ದರೆ ಆವಾಜ್ ಭಾಳ ಬರುತ್ತೆ. ಆದ್ದರಿಂದ ಆಯಿಲ್ ಹಾಕ್ತಾ ಇರಬೇಕು. ನಾವು ಬಟ್ಟೆನ ದಿನನಿತ್ಯ ಹೊಲಿತೀವಿ ಅಂತಾದರೆ, ಭಾಳ ಯೂಸ್ ಮಾಡ್ತೀವಿ ಅಂತಾದರೆ, ರಾತ್ರಿ ಮಲಗೋಕ್ಕಿಂತ ಮುಂಚೆ ಮಿಷಿನನ್ನು ಕ್ಲೀನಾಗಿ ಹಲ್ಲು ತಿಕ್ಕೋ ಬ್ರಷಿಂದ ಕ್ಲೀನ್ ಮಾಡಿ ಆಮೇಲೆ ಮಿಷಿನ್ಗೆ ಆಯಿಲ್ ಹಾಕಿ ಮಲಗಬೇಕು. ಬೆಳಗ್ಗೆ ಅದನ್ನು ಒರೆಸಿ ಒಂದು ವೇಸ್ಟ್ ಬಟ್ಟೆಯನ್ನು ಹೊಲಿದು ಆಮೇಲೆ ನಾವು ಬೇರೆ ಬಟ್ಟೆಗಳನ್ನು ಹೊಲಿಬೋದು. ಇದರಿಂದ ಆ ಮಿಷಿನ್ ಸೌಂಡು ಜಾಸ್ತಿ ಬರೋದಿಲ್ಲ ಮತ್ತು ಮಿಷಿನ್ ಬೇಗ ಹಾಳಾಗಲ್ಲ. ದಾರ ಕಟ್ಟಾಗುವ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡಿರಿ, ಅಲ್ಲಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ, ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಆ ಪಾಯಿಂಟ್ಗಳಲ್ಲಿ ನಾವು ಆಯಿಲನ್ನು ಹಾಕಬೇಕು. ನಾವು ಮಿಷಿನಿಗೆ ಆವಾಗವಾಗ ಆಯಿಲಿಂಗ್ ಮಾಡ್ತಾನೆ ಇರಬೇಕು. ಇವೆಲ್ಲ ಪಾಯಿಂಟ್ಗಳಿಗೆ ದಿನಾಲೂ ಹಾಕ್ತಾ ಇರಬೇಕು. ಹಾಕೋದ್ರಿಂದ ಮಿಷಿನ್ ಸೌಂಡ್ ಜಾಸ್ತಿ ಬರಲ್ಲ. ಆಮೇಲೆ ಇದ್ರ ಮುಂಭಾಗದಲ್ಲಿದೆಯಲ್ಲ, ಇವೆಲ್ಲ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿರಿ. ಕಂಪ್ನಿಯವರೇ ಅದು ಪಾಯಿಂಟ್ ಕೊಟ್ಟಿರ್ತಾರೆ. ಅಲ್ಲಿ ಒಂದು ಚೂರು ಎಣ್ಣೆಯನ್ನು ಹಾಕ್ತಾ ಇರಬೇಕು. ನೋಡಿರಿ, ಈ ಥರ ಎಣ್ಣೆ ಹಾಕಬೇಕು. ಅದು ಹೊಲಿಗೆಯನ್ನು ಸೆಟ್ ಮಾಡ್ತೀವಲ್ಲ, ಅಲ್ಲಿನೂ ಕೂಡ ಒಂದೆರಡು ಹನಿ ಎಣ್ಣೆಯನ್ನು ಹಾಕಬೇಕು. ಆಮೇಲೆ ಇದು ಮುಂದಿದೆಯಲ್ಲ, ಇದು ಪ್ಲೇಟ್, ಇದು ಬಿಚ್ಚಲಿಕ್ಕೆ ಬರುತ್ತೆ. ನಾವು ದಿನ ಬಿಚ್ಚಿದಕ್ಕೆ ಆಯಿಲಿಂಗ್ ಮಾಡ್ಬೇಕಂತ ಏನಿಲ್ಲ. ಇದಕ್ಕೆ ವಾರದಲ್ಲಿ ಒಂದು ಸತ ಆದ್ರೂ ಬಿಚ್ಚಿ ಕ್ಲೀನ್ ಮಾಡಿ, ಅಂದರೆ ದಾರದ ಸಣ್ಣ ತುಣುಕುಗಳಿರ್ತೈತಲ್ಲ, ಅದೆಲ್ಲ ಒಳಗೆ ಗಾಳಿಗೆ ಹೋಗಿರ್ತೇವೆ ಮತ್ತು ಧೂಳು ಕುಂತಿರ್ತದೆ. ಅದಕ್ಕೋಸ್ಕರ ಅದನ್ನು ಬಿಚ್ಚಿ, ಅದು ಪೂರ ನೆಟ್ಟನ್ನು ಬಿಚ್ಚುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಮೇಲೆ ಕೆಳಗೆ ಲೂಸ್ ಮಾಡಿ ತೆಗೆದ್ರೆ ಅದು ಬರುತ್ತೆ. ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದಲ್ಲ, ಆ ಥರ ತೆಗೆದ್ರೆ ಆಯಿತು. ತೆಗೆದು ಅದರಲ್ಲಿ ಧೂಳು ಅಕಸ್ಮಾತ್ ಭಾಳ ಕುಂತಿದ್ರೆ, ಇಲ್ಲ ವಾರಕ್ಕೆ ಒಂದು ಸತ ಹಲ್ಲು ತಿಕ್ಕೋ ಬ್ರಷಿಂದ ಅದನ್ನು ಚೆನ್ನಾಗಿ ತಿಕ್ಕಿ ಆಮೇಲೆ ನಾವು ಅದಕ್ಕೂ ಆಯಿಲ್ ಹಾಕಬೇಕು. ದಿನ ಮಾಡುವುದೇನು ಬೇಕಾಗಿರಂಗಿಲ್ಲ, ವಾರಕ್ಕೆ ಒಂದು ಸತ ಮಾಡಿದರೆ ಸಾಕು. ದಿನಾಲೂ ಮೇಲೆ ಪಾಯಿಂಟ್ ಕೊಟ್ಟಿರ್ತಾರಲ್ಲ, ಅದಕ್ಕೂ ಆಯಿಲ್ ಹಾಕಿದರೆ ಸಾಕು. ಇದಕ್ಕೆಲ್ಲ ಒಳಗೆಲ್ಲ ಇವೆಲ್ಲ ಪಾರ್ಟು ನಾವು ಮಿಷಿನ್ ತುಳಿಯುವಾಗ ಅಳಗಾಡ್ತಾ ಇರುತ್ತೆ, ವರ್ಕ್ ಮಾಡ್ತಾ ಇರುತ್ತಲ್ಲ, ಅದಕ್ಕೋಸ್ಕರ. ಆಮೇಲೆ ಜಂಗೂ ಬರೋದಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಎಣ್ಣೆಯನ್ನು ಹಾಕಿ ಮೊದಲು ಅದು ಯಾವ ಥರ ಇತ್ತಲ್ಲ ಆ ಥರ ಕುಂದ್ರಿಸಿ ನಟ್ಟನ್ನು ಟೈಟ್ ಮಾಡಿಬಿಟ್ರೆ ಆಯಿತು. ಅದು ನಟ್ಟನ್ನು ತೆಗೆಯೋ ಅವಶ್ಯಕತೆಯೂ ಇಲ್ಲ ಪೂರ್ಣ. ನೋಡಿ, ಈ ಥರ ಟೈಟ್ ಮಾಡಿಬಿಟ್ರೆ ಆಯಿತು. ಆಮೇಲೆ ಇದು ಬ್ಯಾಕ್ ಸೈಡ್ ಈ ಥರ ಒಂದು ಗೋಲಾದ ಪಟ್ಟಿ ಹಂಗಿರುತ್ತೆ, ನೀವು ನೋಡಿರ್ಬೋದು. ಅದನ್ನು ಸ್ವಲ್ಪ ಬಿಚ್ಚಿ, ಅದು ಬಿಚ್ಚಲಿಕ್ಕೆ ಬರುತ್ತೆ, ಬಿಚ್ಚಿ ಅದರೊಳಗೆ ನೋಡ್ತಾ ಇರ್ಬೋದು ನೀವು. ಇವೆಲ್ಲ ಅಲ್ಲ ಮೂಮೆಂಟ್ ಆಗ್ತಾ ಇರ್ತವೆ ಮಿಷಿನಲ್ಲಿ. ಅದರಿಂದ ಇವಕ್ಕೂ ಸವಕಳಿ ಬರುವ ಸಂಭಾವನೆ ಇರುತ್ತೆ. ಆದ್ದರಿಂದ ಅಲ್ಲೆಲ್ಲ ಎಣ್ಣೆ ಹಾಕಬೇಕು, ಚೆನ್ನಾಗಿ ಎಣ್ಣೆ ಹಾಕ್ಬೇಕು ಅದಕ್ಕೆ. ಇವಕ್ಕೆಲ್ಲ ಸರಿಯಾಗಿ ಎಣ್ಣೆ ಹಾಕದೇ ಇದ್ದರೆ ಮಿಷಿನಲ್ಲಿ ಒಂಥರ ಸೌಂಡನ್ನು ನೀವು ಕೇಳಿರ್ಬೋದು, ಕಟಕಟ ಎಂಬ ಸೌಂಡ್ ಬರ್ತಾನೆ ಇರುತ್ತೆ. ನೋಡಿರಿ, ಇದನ್ನು ಕುಂದ್ರಿಸಿ ಆಮೇಲೆ ಇದಕ್ಕೆ ನಟ್ಟನ್ನು ಹಾಕಿದರೆ ಆಯಿತು. ನೋಡಿ, ಈ ಮಿಷಿನನ್ನು ಉಲ್ಟಾ ಮಾಡಿದಾಗ ಈ ಥರ ನಿಮ್ಗೆ ರಾಡ್ ಕಾಣಿಸುತ್ತೆ. ಈ ರಾಡ್ಗಳಿಗೆಲ್ಲ ನಾವು ಎಣ್ಣೆ ಹಾಕಬೇಕು. ಮೂಮೆಂಟ್ ಆಗೋದು ಯಾವ್ಯಾವ ರಾಡ್ ಇದೆ ಗೊತ್ತಾಗುತ್ತೆ, ಅವಕ್ಕೆಲ್ಲ ನಾವು ಎಣ್ಣೆ ಹಾಕಬೇಕು. ಆಮೇಲೆ ಕೆಲವೊಂದು ಸಲ ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ಹೀಗೆ ಹಲ್ಲು ತಿಕ್ಕೋ ಬ್ರಷ್ ಇರುತ್ತಲ್ಲ, ಮಿಷಿನ್ ಸ್ವಚ್ಛ ಮಾಡೋ ಬ್ರಷ್ಷು ಸಿಗುತ್ತೆ, ಅದನ್ನು ತೊಗೊಂಡು ನಾವು ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಸಿಕ್ಕಿಲ್ಲ ಆದರೆ ಹಲ್ಲು ತಿಕ್ಕೋ ಬ್ರಷನ್ನು ತೊಗೊಂಡು, ವೇಸ್ಟಾಗಿರೋ ಬ್ರಷನ್ನು ತೊಗೊಂಡು ಅದನ್ನು ನಾವು ಪೂರ ತೆಗಿಬೇಕು. ಅದನ್ನು ಕಚ್ರ ಎಲ್ಲ ಇರುತ್ತಲ್ಲ, ದಾರದ ತುಂಡು, ಧೂಳು, ಅದನ್ನೆಲ್ಲ ತೆಗೆದು ಅದಕ್ಕೆ ಎಣ್ಣೆ ಹಾಕಬೇಕು. ಇದರಿಂದ ಮಿಷಿನ್ ಸ್ಮೂತಾಗಿ ನಡೆಯುತ್ತೆ, ಹೆಚ್ಚು ತಾಳಕ್ಕೆ ಬರುತ್ತೆ. ನೋಡಿರಿ, ಈ ಥರ ಎಲ್ಲೆಲ್ಲಿ ಅದು ಮೂಮೆಂಟ್ ಆಗೋದು ನಮ್ಗೆ ಗೊತ್ತಾಗುತ್ತಲ್ಲ, ಅಲ್ಲೆಲ್ಲ ಎಣ್ಣೆನ ಹಾಕಬೇಕು.
ಆಮೇಲೆ ಅದು ಮೇಲಿಂದ ಎಣ್ಣೆ ಆದ ನಂತರ ಕೆಳಗೆ ಪೈಡಲ್ ಇರುತ್ತಲ್ಲ, ಪೈಡಲ್ಗೂ ಎಣ್ಣೆ ಹಾಕಬೇಕು. ಪೈಡಲ್ಗೆ ಎಣ್ಣೆ ಹಾಕಿಲ್ಲ ಅಂದರೆ ಒಂಥರ ಸೌಂಡ್ ಬರುತ್ತೆ, ನೀವು ನೋಡಿರ್ಬೋದು. ಇದು ನೋಡಿ ಈಗ ಎಣ್ಣೆ ಹಾಕ್ತಾ ಇದ್ದೀನಲ್ಲ, ಅದರಲ್ಲಿ ಬಾಲ್ ಇರುತ್ತೆ, ಸಣ್ಣ ಸಣ್ಣ ಬಾಲ್ ಇರ್ತವೆ. ಅದರಿಂದ ಅದು ಗ್ರೀಸ್ ಹಚ್ಚಿ ಆಯಿಲ್ ಹಾಕಿದರೂ ನಡೆಯುತ್ತೆ. ಗ್ರೀಸ್ ಹಚ್ಚಿದರೆ ಇನ್ನೂ ಸ್ಮೂತಾಗಿ ಬರುತ್ತೆ. ಆಮೇಲೆ ಇದೆಲ್ಲ ಆಯಿಲ್ ಹಾಕ್ತಾ ನಾವು ಮೇಂಟೆನೆನ್ಸ್ ಚೆನ್ನಾಗಿ ಇಟ್ಟಿದ್ರೆ ನಮಗೆ ಮೋಟ್ರ್ ಹಚ್ಚೋ ಅವಶ್ಯಕತೆ ಇರೋದಿಲ್ಲ. ಕಾಲಿಂದನೇ ನಾವು ಈಸಿಯಾಗಿ ಫಾಸ್ಟಾಗಿ ಹೊಲಿಬೋದು. ಮಿಷಿನ್ ಏಕ್ದಮ್ ಸ್ಮೂತಾಗಿ ಬರುತ್ತೆ. ನೋಡಿರಿ, ಎಲ್ಲ ಪಾರ್ಟಲ್ಲಿಗೂ ನಾವು ಎಣ್ಣೆ ಹಾಕಬೇಕು. ಈಗ ನಾನು ಅದು ಎಣ್ಣೆ ಹಾಕಿದ ನಂತರ ಹೊಲಿದು ನೋಡ್ತಾ ಇದ್ದೀನಿ. ಈಸಿಯಾಗಿ ಬರ್ತಾ ಇದೆ, ಸೌಂಡು ಬರ್ತಾ ಇಲ್ಲ. ಆಮೇಲೆ ಅದಕ್ಕೆ ಒಂದು ಬಟ್ಟೆ ಹಾಕಿ ಹೊಲಿದು ನೋಡಬೇಕು. ಆಮೇಲೆ ಅದರದ್ದು ಎಕ್ಸ್ಟ್ರಾ ಆಯಿಲ್ ಏನಿರುತ್ತಲ್ಲ ಅದೆಲ್ಲ ಆ ಬಟ್ಟೆ ಜೊತೆ ಬರುತ್ತೆ. ಸ್ವಲ್ಪ ದೂರದ್ರೊಳಗೆ ಬಟ್ಟೆಯನ್ನು ಹೊಲಿದು ಆ ಆಯಿಲೆಲ್ಲ ಆ ಬಟ್ಟೆಯಲ್ಲಿ ಬರುವಂಗೆ ಮಾಡಬೇಕು. ಆಮೇಲೆ ನಾವು ಯೂಸ್ ಮಾಡ್ತೀವಲ್ಲ ಕತ್ರಿ, ಅದಕ್ಕೂ ಎಣ್ಣೆ ಹಾಕೋದು ತುಂಬ ಅವಶ್ಯಕತೆ ಇರುತ್ತೆ. ಕತ್ರಿಗೆ ನಾವು ಅವಾಗವಾಗ ಎಣ್ಣೆ ಹಾಕಬೇಕು, ಇಲ್ಲಾಂದರೆ ಅದು ಸರಿಯಾಗಿ ಮೂಮೆಂಟ್ ಮಾಡೋದಿಲ್ಲ, ಟೈಟಾಗಿ ಬರುತ್ತೆ. ಆದ್ದರಿಂದ ಯಾವಾಗ ದಿನ ಹಾಕಬೇಕಂತಿಲ್ಲ, ವಾರಕ್ಕೊಂದು ಸತನೋ ಯಾವಾಗೂ ಒಂದೊಂದು ಸತ ಅದಕ್ಕೆ ಆಯಿಲ್ ನಾವು ಹಾಕ್ತಾ ಇರಬೇಕು. ಹಾಕೋದ್ರಿಂದ ಅದು ಜಂಗೂ ಹಿಡಿಯೋದಿಲ್ಲ, ಆಮೇಲೆ ಕಟ್ಟಿಂಗ್ ಮಾಡಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿರಿ, ಈ ಥರ ನಾವು ಮಿಷಿನ್ಗೆ ಆಯಿಲಿಂಗ್ ಮಾಡ್ತೀವಿ. ದಾರ ಹಾಕಿ ನಾನು ಚೆಕ್ ಮಾಡ್ತಾ ಇದ್ದೇನೆ ಈಗ ಹೊಲಿಗೆ ಸರಿ ಬರ್ತಾ ಇದ್ದೇನೋ ಇಲ್ಲೋ ಅಂಥೇಳಿ. ಈಗ ಸೌಂಡು ಬರ್ತಾಯಿಲ್ಲ, ಆಮೇಲೆ ಹೊಲಿಗೆ ಚೆನ್ನಾಗಿ ಬರ್ತಾಯಿದೆ. ನಿಮಗೆ ನಂದು ಈ ವಿಡಿಯೋ ಹೆಂಗೆ ಅನ್ನಿಸ್ತು ಎಂಬುದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ.